ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ದಿಸ್ ಇಸ್ ಡೈನಾ. ಹೊಸದಾಗಿ ನೋಡ್ತಿರೋರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸೊ ದಟ್ ಇದೇ ಥರ ವೀಡಿಯೋಸ್ ಬಂದು ನಿಮ್ಮ ನೋಟಿಫಿಕೇಷನಲ್ಲಿ ಬರುತ್ತೆ. ಈ ವಿಡಿಯೋ ಏನಪ್ಪ ಅಂತಂದರೆ ಬೇಸಿಕ್ ಮೇಕಪ್ ಎಸೆನ್ಷಿಯಲ್ ಕಿಟ್. ಅಂದರೆ ಲೈಕ್ ಮೇಕಪ್ ಗೊತ್ತಿಲ್ಲದೆ ಇರೋರಿಗೆ ಒಂದು ಐಡಿಯಾ ಬರುತ್ತೆ ಸೊ ನೀವೇನೇನೆಲ್ಲ ಪರ್ಚೇಸ್ ಮಾಡ್ಬೋದು ಅಂತ. ಈ ವಿಡಿಯೋದಲ್ಲಿ ತೋರಿಸೋಂಥ ಎಲ್ಲ ಬ್ರ್ಯಾಂಡ್ಗಳು ನಾನು ಪರ್ಸ್ನಲ್ ಆಗಿ ಯೂಸ್ ಮಾಡೋ ಅಂಥದ್ದು, ಯಾವುದೇ ಪೇಯ್ಡ್ ಪ್ರಮೋಷನ್ ಇಲ್ಲ. ಲೆಟ್ಸ್ ಗೆಟ್ ಇನ್ ಟು ದ ವಿಡಿಯೋ. ಫಸ್ಟ್ ಥಿಂಗ್ ನಿಮಗೆ ಬೇಕಾಗಿರೋದು ಒಂದು ಪೌಚ್. ಸೊ ಮಿನಿಮಮ್ ಅಟ್ಲೀಸ್ಟ್ ಒಂದು 10 to 15 ಪ್ರಾಡಕ್ಟ್ಸ್ ಇಟ್ಕೊಳ್ಳೋ ಥರ ತಗೊಳ್ಳಿ, ಒಂದು ಮಿನಿ ಪೌಚ್. ಲೆಟ್ಸ್ ಟಾಕ್ ಅಬೌಟ್ ವೆರಿ ಇಂಪಾರ್ಟೆಂಟ್. ಸೊ ನಿಮ್ಮ ಸ್ಕಿನ್ ಟೈಪ್ಗೆ ಏನು ಸೆಟ್ ಆಗುತ್ತೆ ಅದ್ರ ಮೇಲೆ ನೀವು ಪ್ರಾಡಕ್ಟ್ಸ್ನ ಪರ್ಚೇಸ್ ಮಾಡೋದ್ರಿಂದ ನಿಮ್ಮ ಸ್ಕಿನ್ ಬ್ಯಾರಿಯರ್ ಏನಿದೆ, ನಿಮಗೆ ಸ್ಕಿನ್ ಬ್ರೇಕೇಜ್ ಆಗಿರ್ಬೋದು, ಪಿಂಪಲ್ಸ್ ಆಗಿರ್ಬೋದು, ಸೊ ಈ ಥರ ಡಿಫ್ರೆಂಟ್ ಸ್ಕಿನ್ ಇಶ್ಯೂಸ್ ಏನಿದೆ ಅದು ಬಂದು ತುಂಬ ಸಾಲ್ವ್ ಆಗುತ್ತೆ. ಸೊ ನಂದು ಬಂದು ಮೇಜರಾಗಿ ಆಯಿಲಿ ಸ್ಕಿನ್. ಸೊ ನಾನು ಆಲ್ಮೋಸ್ಟ್ ಎಲ್ಲನೂ ವಾಟರ್ ಬೇಸ್ಡ್ ಮಾಯಿಶ್ಚರೈಸರ್ಸ್ ಆಗಿರ್ಬೋದು ಆರ್ ಫೌಂಡೇಶನ್ ಆಗಿರ್ಬೋದು ಸೊ ಯೂಸ್ ಮಾಡ್ತೀನಿ. ಸಪೋಸ್ ನಿಮ್ಮದು ಡ್ರೈ ಸ್ಕಿನ್ ಆರ್ ನಾರ್ಮಲ್ ಸ್ಕಿನ್ ಆರ್ ಸೆನ್ಸಿಟಿವ್ ಸ್ಕಿನ್ ಅಂದರೆ ಒಂದ್ಸಲಿ ನೀವು ಟೆಸ್ಟ್ ಮಾಡಿ ನೋಡಿ, ಅದಾದಮೇಲೆ ಪ್ರಾಡಕ್ಟ್ಸ್ನ ಪರ್ಚೇಸ್ ಮಾಡಿ. ಸೊ ಫಸ್ಟ್ ಸ್ಟೆಪ್ ಬಂದು ನಿಮ್ಮ ಸ್ಕಿನ್ನ ಹೈಡ್ರೇಟ್ ಮಾಡೋದು. ಸೊ ಹೈಡ್ರೇಟ್ ಮಾಡೋದಂತಂದರೆ ಒಂದ್ಸಲಿ ನೀವು ಫೇಸ್ ವಾಶ್ ಅಂದರೆ ಕ್ಲೆನ್ಸ್ ಮಾಡ್ಕೊಂಡಾದ್ಮೇಲೆ ಸೊ ಅದನ್ನು ವೆಟ್ ಏನಿದೆ ಅದನ್ನು ರಿಮೂವ್ ಮಾಡಾದ್ಮೇಲೆ ಮತ್ತೆ ಹೈಡ್ರೇಟ್ ಮಾಡಬೇಕಾಗುತ್ತೆ ನಿಮ್ಮ ಸ್ಕಿನ್ನ. ಅದಕ್ಕೆ ಟೋನರ್ ಅಂತ ನಿಮಗೆ ಮಾರ್ಕೆಟಲ್ಲಿ ಸಿಗುತ್ತೆ. ನಾನು ಯೂಸ್ ಮಾಡ್ತಿರೋದು ಪಿಲ್ಗ್ರಿಮ್. ಸೊ ಇದು ಬಂದು ಅಗೇನ್ ಆಯಿಲಿ ಸ್ಕಿನ್ಗೆ. ನಿಮಗೆ ಅಫೋರ್ಡೆಬಲಿಗೆ ಬೇಕು ಅಂತಂದರೆ ಯು ಕ್ಯಾನ್ ಯೂಸ್ ರೋಸ್ ವಾಟರ್. ಸೊ ನನ್ನ ಹತ್ರ ಇಲ್ಲಿ ಬ್ಲೂ ಹೆವೆನ್ ಅವ್ರದ್ದು ರೋಸ್ ವಾಟರ್ ಇದೆ. ಆರ್ ನಾರ್ಮಲ್ ಆಗಿ ನೀವು ರೋಸ್ ವಾಟರ್ನ ಕೂಡ ಯೂಸ್ ಮಾಡ್ಬೋದು. ಸೊ ಇದರಿಂದ ಏನೊಂದು ಯೂಸ್ ಆಗುತ್ತೆ ಅಂತಂದರೆ ನಿಮ್ಮ ಸ್ಕಿನ್ ಏನಿದೆ ಬ್ಯಾರಿಯರ್ ಆಗಿ ಅಥವಾ ಸ್ವಲ್ಪ ಟೈಟನ್ ಆಗಿದ್ರೆ ಅದು ಸ್ವಲ್ಪ ಹೈಡ್ರೇಟ್ ಆಗುತ್ತೆ. ಸೊ ಬಾಡಿಗೆ ಹೇಗೆ ಹೈಡ್ರೇಟ್ ಆಗೋಕ್ಕೆ ವಾಟರ್ ಬೇಕು ಅದೇ ಥರನೇ ನಿಮ್ಮ ಸ್ಕಿನ್ ಹೈಡ್ರೇಟ್ ಆಗಿರಬೇಕು ಅಂತಂದರೆ ನಿಮಗೆ ಟೋನರ್ ಬೇಕು. ಸೊ ಫಸ್ಟ್ ಥಿಂಗ್ ಬಂದು ಟೋನರ್ನ ಪರ್ಚೇಸ್ ಮಾಡ್ಕೊಳ್ಳಿ. ಸೊ ಇದೇ ಬ್ರ್ಯಾಂಡ್ ಆಗಿರಬೇಕು ಅಂತ ಏನೂ ಇಲ್ಲ. ಸೊ ನೀವು ನಾರ್ಮಲ್ ರೋಸ್ ವಾಟರ್, ಈಗ ತುಂಬ ಜನ ಬಂದು ಮನೇಲಿ ರೋಸ್ ವಾಟರ್ ಮಾಡ್ತಾರೆ, ಯು ಕ್ಯಾನ್ ಯೂಸ್ ದ್ಯಾಟ್. ಸೊ ಅದು ಬಂದು ನಿಮ್ಮ ಫಸ್ಟ್ ಸ್ಟೆಪ್ ಆಗಿರುತ್ತೆ. ಸೆಕೆಂಡ್ ಸ್ಟೆಪ್ ಬಂದು ಮಾಯಿಶ್ಚರೈಸರ್. ಸೊ ಅಗೇನ್ ನಂದು ಆಯಿಲಿ ಸ್ಕಿನ್ ಆಗಿರೋದ್ರಿಂದ ನಾನು ಬಂದು ಲಿಕ್ವಿಡ್ ಬೇಸ್ಡ್ ಮಾಯಿಶ್ಚರೈಸರ್ ಯೂಸ್ ಮಾಡ್ತೀನಿ. ಇದು ನಾನು ಇವಾಗ ಕರೆಂಟಾಗಿ ಯೂಸ್ ಮಾಡ್ತಾ ಇರೋದು ಕ್ವೆಂಚ್ ಅಲ್ಟ್ರಾಲೈಟ್ ಜೆಲ್ ಮಾಯಿಶ್ಚರೈಸರ್ ಅಂತ. ಇದು ಲೈಕ್ ತುಂಬ ಲಿಕ್ವಿಡಿ ಟೈಪ್ ಲೈಕ್ ವಾಟರಿ ಟೈಪ್ ಇರುತ್ತೆ. ಸೊ ನೀವು ನೋಡ್ತಾ ಇರ್ಬೋದು. ಆಲ್ಮೋಸ್ಟ್ 1 year ನಾನು ಇದನ್ನು ಯೂಸ್ ಮಾಡ್ತಾ ಇದ್ದೀನಿ. ಸೊ ಇಟ್ ಈಸ್ ವೆರಿ ಗುಡ್ ವಿತ್ ಮೈ ಸ್ಕಿನ್. ಇದು ಬಿಟ್ಟರೆ ನಿಮಗೆ ಮಾರ್ಕೆಟಲ್ಲಿ ಯು ಹ್ಯಾವ್ ಪಾನ್ಸ್ ಅಲ್ಟ್ರಾ ಜೆಲ್ ಮಾಯಿಶ್ಚರೈಸರ್. ಸೊ ಅದನ್ನು ನೀವು ಯೂಸ್ ಮಾಡ್ಬೋದು ಇಫ್ ಯು ಆರ್ ಆಯಿಲಿ ಸ್ಕಿನ್. ಆರ್ ಇಫ್ ಯು ಆರ್ ಅ ನಾರ್ಮಲ್ ಸ್ಕಿನ್ ಆರ್ ಡ್ರೈ ಸ್ಕಿನ್ ಅಂತಂದಾಗ ಯು ಕ್ಯಾನ್ ಗೋ ಫಾರ್ ಅ ಕ್ರೀಮ್ ಬೇಸ್ಡ್ ಮಾಯಿಶ್ಚರೈಸರ್. ಸೊ ಅದು ಕೂಡ ನಿಮಗೆ ನಿವ್ಯಾ ಇದೆ ಮತ್ತು ಅಗೇನ್ ಪಾನ್ಸ್ ಇದೆ. ಸೊ ಇದನ್ನು ನೀವು ಪರ್ಚೇಸ್ ಮಾಡ್ಕೋಬೋದು. ಸೊ ಇದಾದಮೇಲೆ ನಿಮಗೆ ಬೇಕಾಗಿರೋವಂಥದ್ದು ಸನ್ಸ್ಕ್ರೀನ್. ನಾನು ಬಂದು ಲೈಕ್ 2 ಡಿಫ್ರೆಂಟ್ ಸನ್ಸ್ಕ್ರೀನ್ನ ಲೈಕ್ ಇವಾಗ ಕರೆಂಟಾಗಿ ಯೂಸ್ ಮಾಡ್ತಾ ಇದ್ದೀನಿ. ಒಂದು ಬಂದು ಡಾಟ್ ಆ್ಯಂಡ್ ಕಿ ಅವ್ರದ್ದು ವಾಟರ್ ಬೇಸ್ಡ್ ವಾಟರ್ ಮೆಲನ್ ಸನ್ಸ್ಕ್ರೀನ್. ಸೊ ಇದು ಅಗೇನ್ ಅಲ್ಟ್ರಾ ಜೆಲ್ ಅಂದರೆ ಲೈಕ್ ತುಂಬ ಲಿಕ್ವಿಡಿ ಆಗಿರುತ್ತೆ. ಸೊ ನನ್ನ ಸ್ಕಿನ್ಗೆ ತುಂಬ ಚೆನ್ನಾಗಿ ವರ್ಕ್ ಮಾಡ್ತಾ ಇದೆ. ಸೊ ಇದು ಒಂದು ಆಪ್ಷನ್. ಅದರ ಆಪ್ಷನ್ ಹೈಫನ್ ಅಂತಂದು. ಸೊ ಅದು ನಾನು ರೀಸೆಂಟಾಗಿ ಟ್ರೈ ಮಾಡ್ತಾ ಇದ್ದೀನಿ. ಇದಕ್ಕೂ ಮುಂಚೆ ನಾನು ಇವ್ರದ್ದು ಈ ಸೇಮ್ ಬ್ರ್ಯಾಂಡ್ ಲಿಪ್ ಬಾಮ್ ಯೂಸ್ ಮಾಡಿದ್ದೆ. ಇಟ್ ವಾಸ್ ವೆರಿ ಗುಡ್. ನನ್ನ ಲಿಪ್ಸ್ ಬಂದು ತುಂಬಾ ಅದು ರಿಕವರ್ ಮಾಡಿತ್ತು. ಸೊ ಅಗೇನ್ ಟಾಕಿಂಗ್ ಅಬೌಟ್ ಹೈಫನ್ ಸನ್ಸ್ಕ್ರೀನ್, ನನ್ನ ಹತ್ರ 2 ಡಿಫ್ರೆಂಟ್ ಬಾಟಲ್ಸ್ ಇದೆ, ಬಟ್ ದೆನ್ ಐ ವುಡ್ ರೆಕಮೆಂಡ್ ಇದು. ಸೊ ಇದು ಬಂದು ಅಲ್ಟ್ರಾ ಲೈಟ್ ವಾಟರ್ ಸನ್ಸ್ಕ್ರೀನ್. ನಿಮ್ಮ ಸ್ಕಿನ್ಗೆ ಬಂದು ಹಾಕ್ದಂಗೆ ಇರೋದಿಲ್ಲ. ಸೊ ದಿಸ್ ಇಸ್ ದಿ ಮೋಸ್ಟ್ ಎಸೆನ್ಷಿಯಲ್ ಫಾರ್ ಸಮ್ಮರ್, ವಿಂಟರ್ ಆರ್ ಎನಿ ಕೈಂಡ್ ಆಫ್ ಸೀಸನ್. ನೀವು ಬಂದು ಸನ್ಸ್ಕ್ರೀನ್ ಇಸ್ ಅ ಮಸ್ಟ್. ಅಗೇನ್ ನಿಮ್ಮ ಸ್ಕಿನ್ ಟೈಪ್ಗೆ ಸೂಟ್ ಆಗೋವಂಥದ್ದು ತಗೊಳ್ಳಿ. ಬಿಕಾಸ್ ಸಾಕಷ್ಟು ಸನ್ಸ್ಕ್ರೀನ್ ಏನಿರುತ್ತೆ ವೈಟ್ ಕಾಸ್ಟ್ ಅನ್ನೋದನ್ನು ನಿಮಗೆ ಬಿಡುತ್ತೆ. ಸೊ ಸ್ಕಿನ್ ಮೇಲೆ ವೈಟ್ ಕಾಸ್ಟ್ ಅಂತ ಬಿಟ್ಟಾಗ ನಿಮ್ಮ ಸ್ಕಿನ್ ಬಂದು ವೈಟ್ ಲೈಕ್ ಪ್ಯಾಚಸ್ ಥರ ಕಾಣುತ್ತೆ. ಸೊ ಅದು ಅವಾಯ್ಡ್ ಆಗಬೇಕು ಅಂದರೆ ನಿಮ್ಮ ಸ್ಕಿನ್ ಟೈಪ್ಗೆ ಯಾವ ಥರ ಇರುತ್ತೋ ಅದನ್ನು ತಗೊಳ್ಳಿ. ಸೊ ಐ ಥಿಂಕ್ ಡಾಟ್ ಆ್ಯಂಡ್ ಕಿ ಏನು ಹೇಳಿದೆ ಅದು ಬಂದು ಆಲ್ಮೋಸ್ಟ್ ಎಲ್ಲ ಸ್ಕಿನ್ಗೂ ಲೈಕ್ ಸೂಟ್ ಆಗುತ್ತೆ. ಬಿಕಾಸ್ ನಮ್ಮ ಮನೆಯಲ್ಲಿ ಡಿಫ್ರೆಂಟ್ ಸ್ಕಿನ್ ಟೋನ್ಸ್ ಇದ್ದಾರೆ. ಸೊ ಆಲ್ಮೋಸ್ಟ್ ಎಲ್ಲರೂ ಯೂಸ್ ಮಾಡಿದ್ದಾರೆ, ಅದಕ್ಕೋಸ್ಕರ ನಾನು ಇದನ್ನು ಹೇಳ್ತಾ ಇದ್ದೀನಿ. ಲಿಪ್ಸ್
ಲಿಪ್ಸ್ಗೆ ಅಗೇನ್ ಲಿಪ್ ಬಾಮ್, ಯಾವುದೇ ಥರ ಲಿಪ್ ಬಾಮ್ ತೊಗೋಬೋದು ನೀವು. ನಾನಿಲ್ಲಿ ಪ್ಲಮ್ ಕ್ಯಾಂಡಿ ಮೆಲ್ಸ್ ಅಂತ ಯೂಸ್ ಮಾಡ್ತಾ ಇರೋದು. ಸೊ ಇದೇ ತೊಗೋಬೇಕು ಅಂತ ಏನೂ ಇಲ್ಲ. ಸೊ ನಿಮ್ಮ ಇದು ಮೇಕಪ್ ಇದರಲ್ಲಿ ಏನಿರಬೇಕು ಎಸೆನ್ಷಿಯಲ್ ಅಂತ ಅಷ್ಟೇ ನಾನು ಹೇಳ್ತಾ ಇದ್ದೀನಿ. ಇದೇ ಬ್ರ್ಯಾಂಡ್ನ ತಗೋಬೇಕು ಅಂತ ಏನೂ ಇಲ್ಲ. ಸೊ ಯಾವುದಾದ್ರೂ ಆಗಲಿ ಒಂದು ಲಿಪ್ ಬಾಮ್ನ ನೀವು ಇಟ್ಕೊಂಡಿರಿ. ಸೊ ನೀವು ಲಿಪ್ಸ್ಟಿಕ್ ಹಾಕೋಕ್ಕೂ ಮುಂಚೆ ನಿಮ್ಮ ಲಿಪ್ಸ್ ಬಂದು ತುಂಬ ಅಂದರೆ ತುಂಬ ಡೆಲಿಕೇಟ್ ಆಗಿರುತ್ತೆ. ಅದು ಏನು ಕಾಸ್ ಆಗಬಾರ್ದು. ಸ್ವಲ್ಪ ಜನಕ್ಕೆ ಲಿಪ್ಸ್ಟಿಕ್ ಹಾಕ್ತಾ ಕಲರ್ ಬಂದು ಫುಲ್ಲು ಬ್ಲ್ಯಾಕ್ ಥರ ಆಗಿಬಿಡುತ್ತೆ, ಡಾರ್ಕ್ ಆಗಿಬಿಡುತ್ತೆ. ಸಮ್ಟೈಮ್ಸ್ ಅಪ್ಪರ್ ಲಿಪ್ಸ್ ಮಾತ್ರ ನಿಮಗೆ ಡಾರ್ಕ್ ಶೇಡಲ್ಲಿ ಕನ್ವರ್ಟ್ ಆಗಿಬಿಡುತ್ತೆ. ಸೊ ಅದನ್ನೆಲ್ಲ ಅವಾಯ್ಡ್ ಮಾಡಬೇಕು ಅಂದರೆ ನೀವು ಲಿಪ್ ಬಾಮ್ನ ಇಟ್ಕೊಳ್ಳಿ. ಸೊ ನೀವು ನೋಡಿರ್ಬೋದು ಮಾರ್ಕೆಟಲ್ಲಿ ನಿಮಗೆ ತುಂಬ ಡಿಫ್ರೆಂಟ್ ಲಿಪ್ ಬಾಮ್ಸ್ ಇದೆ. ಲೈಕ್ ಹಿಮಾಲಯ 25 ರೂಪೀಸ್ 30 ರೂಪೀಸ್ ಒಂದು ಟ್ಯೂಬ್ ಥರ ಬರುತ್ತೆ. ಸೊ ಅದನ್ನು ಕೂಡ ನೀವು ಯೂಸ್ ಮಾಡ್ಬೋದು. ನೆಕ್ಸ್ಟ್ ಬಂದು ಲೈಕ್ ಇದು ಬೇಸಿಕ್ ಸ್ಕಿನ್ ಪ್ರೆಪ್ ಅಂತಾರೆ. ಸೊ ಇಷ್ಟೊತ್ತು ನಾನು ಏನು ಹೇಳಿದೆ ಅದೆಲ್ಲ ಸ್ಕಿನ್ನ ಬಂದು ಪ್ರಿಪೇರ್ ಮಾಡುತ್ತೆ. ನಿಮ್ಮ ಫೌಂಡೇಶನ್ ಆಗಿರ್ಬೋದು, ಪ್ರೈಮರ್ ಆಗಿರ್ಬೋದು, ಕನ್ಸೀಲರ್ ಇದೆಲ್ಲ ಅಪ್ಲೈ ಮಾಡೋಕ್ಕೂ ಮುಂಚೆ ನಿಮ್ಮ ಸ್ಕಿನ್ನ ಅದು ಪ್ರಿಪೇರ್ ಮಾಡುತ್ತೆ. ಸೊ ಅಂದರೆ ಲೈಕ್ ಏನು ಆಗದೆ ಇರೋ ಥರ ಒಂದು ಪ್ರೊಟೆಕ್ಟಿವ್ ಶೀಲ್ಡ್ ಥರ ಆಗಿರುತ್ತೆ. ಸೊ ನೆಕ್ಸ್ಟ್ ಸ್ಟೆಪ್ ಏನು ಅಂತಂದರೆ ಮೇಜರಾಗಿ ಯು ಕ್ಯಾನ್ ಗೋ ಫಾರ್ ಅ ಪ್ರೈಮರ್. ಓಕೆ, ಪ್ರೈಮರ್ ಅಂತ ಅಂದಾಗ ಯು ಕ್ಯಾನ್ ಯೂಸ್ ಎನಿ ಕೈಂಡ್ ಆಫ್ ಪ್ರೈಮರ್, ಎನಿ ಬ್ರ್ಯಾಂಡ್. ಸೊ ನಾನು ಬಂದು ಲ್ಯಾಕ್ಮಿ ಅವ್ರದ್ದು ಯೂಸ್ ಮಾಡ್ತಾಯಿದ್ದೆ. ಇದು ಬಂದು ಕೈಂಡ್ ಆಫ್ ಮಾಸ್ ಎಫೆಕ್ಟ್ ಕೊಡುತ್ತೆ ನನಗೆ. ಸೊ ನಾನು ಮಿನಿ ಟ್ಯೂಬ್ನ ಇಟ್ಕೊತೀನಿ. ಅದೇ ನನಗೆ ಆಲ್ಮೋಸ್ಟ್ ಲೈಕ್ 6-7 ಮಂತ್ಸ್ ತನಕ ಬಂದ್ಬಿಡುತ್ತೆ. ಇದು 10 ಗ್ರಾಮ್ಸ್ ಅಷ್ಟೇ. ನಾನು ಆಲ್ಮೋಸ್ಟ್ 1 ಇಯರಿಂದ ಯೂಸ್ ಮಾಡ್ತಾಯಿದ್ದೀನಿ. ಬಿಕಾಸ್ ನಾನು ಮೇಕಪ್ ತುಂಬ ಅಂದರೆ ತುಂಬ ಕಮ್ಮಿ ಯೂಸ್ ಮಾಡೋದ್ರಿಂದ ಲೈಕ್ ಒಕೇಶನ್ಸ್ ಆರ್ ಫಂಕ್ಷನ್ಸಲ್ಲಿ ಮಾತ್ರ ನಾನು ಮೇಕಪ್ನ ಯೂಸ್ ಮಾಡ್ತೀನಿ. ಐದರ್ ಐಲ್ ಓನ್ಲಿ ಬಿ ವಿತ್ ಸ್ಕಿನ್ ಕೇರ್. ಲೈಕ್ ಇಷ್ಟೊತ್ತು ತನಕ ನಾನು ಏನು ಹೇಳಿದೆ, ಸನ್ಸ್ಕ್ರೀನ್ಗೆ ನಾನು ಸ್ಟಾಪ್ ಮಾಡ್ತೀನಿ. ಅದಾದಮೇಲೆ ನಾನೇನು ಅಪ್ಲೈ ಮಾಡ್ಕೊಳ್ಳೋದಿಲ್ಲ. ಸೊ ಅದರಿಂದ ನನಗೆ ಇನ್ನೂ ಬರ್ತಿದೆ. ಸೊ ಇಫ್ ಯು ಆರ್ ಅ ರೆಗ್ಯುಲರ್ ಯೂಸರ್ ಅಂತಂದಾಗ ಯು ಕ್ಯಾನ್ ಗೋ ಫಾರ್ ಅ ಬಿಗ್ಗರ್ ಬಾಟಲ್ಸ್. ಬಟ್ ದೆನ್ ನನಗೆ ಇದಿಷ್ಟು ಸಾಕಾಗಿರೋದ್ರಿಂದ ನಾನು ಇದನ್ನೇ ಯೂಸ್. ಒಂದು ಪ್ರೈಮರ್ ಇಟ್ಕೊಳ್ಳಿ. ನೆಕ್ಸ್ಟ್ ಬಂದು ಕನ್ಸೀಲರ್ ಪ್ಯಾಲೆಟ್. ನಾನು ಯೂಸ್ ಮಾಡ್ತಾ ಇರೋದು ಬಂದು ಇನ್ಸೈಟ್ ಅವ್ರದ್ದು ಪ್ರೋ ಕನ್ಸೀಲರ್ ಪ್ಯಾಲೆಟ್ ಅಂತ ಒಂದು ಬಿಟ್ಟಿದ್ರು. ಆಲ್ಮೋಸ್ಟ್ ಲೈಕ್ 2 ಇಯರ್ಸ್ ಆಯಿತು ನಾನು ಇದನ್ನು ಯೂಸ್ ಮಾಡ್ತೇವೆ. ಸೊ ಡಿಫ್ರೆಂಟ್ ಶೇಡ್ಸ್ ಇದೆ ಒಂದೇ ಇದರಲ್ಲಿ. ಇದ್ರ ಕಾಸ್ಟ್ ಐ ಥಿಂಕ್ ಅರೌಂಡ್ ಲೈಕ್ ನಾಟ್ ಮೋರ್ ದೆನ್ 300 ಅಂತ ಅನ್ಬೋದು. ಇಟ್ಸ್ ವೆರಿ ಅಫೋರ್ಡೆಬಲ್. ಅಗೇನ್ ನಿಮಗೆ ಒಂದು ಮಾರ್ಕೆಟಲ್ಲಿ ತುಂಬ ಅಂದರೆ ತುಂಬ ಬ್ರ್ಯಾಂಡ್ ಸಿಗುತ್ತೆ. ನೀವು ಯಾವುದಾದ್ರೂ ಒಂದು ಕನ್ಸೀಲರ್ ನಿಮಗೆ ಯಾವುದು ತೊಗೊಳಕ್ಕಾಗುತ್ತೆ ಆ ಕನ್ಸೀಲರ್ನ ನೀವು ನಿಮ್ಮ ಮೇಕಪ್ ಪೌಚಲ್ಲಿ ಇಟ್ಕೊಳ್ಳಿ. ಸೊ ಯಾವುದೇ ಕನ್ಸೀಲರ್ ಏನೇನು ಕವರ್ ಮಾಡುತ್ತೆ ಅಂತ ನಿಮಗೆ ಡಿಫ್ರೆಂಟ್ ವಿಡಿಯೋ ಬೇಕು ಅಂತಂದರೆ ಕಮೆಂಟ್ ಸೆಕ್ಷನಲ್ಲಿ ಹಾಕಿ. ಸೊ ದಟ್ ನಾನು ನೆಕ್ಸ್ಟ್ ವೀಡಿಯೋಸ್ನ ಅದನ್ನು ಫಾಲೋ ಅಪ್ ಆಗಿ ಮಾಡ್ತೀನಿ. ಕನ್ಸೀಲರ್ ಪ್ಯಾಲೆಟ್ ಆದಮೇಲೆ ನಿಮಗೆ ಬಂದು ಎಲ್ಲರೂ ಮಾತಾಡುವಂಥ ಫೌಂಡೇಶನ್. ಸೊ ಫೌಂಡೇಶನ್ ಅಗೇನ್ ನಿಮಗೆ ಬಂದು ನಿಮ್ಮ ಸ್ಕಿನ್ ಕಲರ್ ಏನಿದೆ ಅದ್ರ ಮೇಲೆ ನೀವು ತಗೊಳ್ಳಿ. ನನಗೆ ಬಂದು ಲೈಕ್ ತುಂಬ ಡಿಫ್ರೆಂಟ್ ಕಲರ್ಸ್, ಐ ಮೀನ್ ತುಂಬ ಡಿಫ್ರೆಂಟ್ ಬ್ರ್ಯಾಂಡ್ಸಲ್ಲಿ ತುಂಬ ಡಿಫ್ರೆಂಟ್ ಶೇಡ್ಸ್ ಯೂಸ್ ಆಗುತ್ತೆ. ಫಸ್ಟ್ ಥಿಂಗ್ ಅಫೋರ್ಡೆಬಲ್, ಮೇ ಬಿ ಎಲ್ಲರೂ ಕೇಳಿರ್ತೀರ ಮೇಬ್ಲಿನ್ ಫಿಟ್ ಮೀ ಅಂತ. ಸೊ ಅದರಲ್ಲಿ 220 ಫೌಂಡೇಶನ್ ಬಂದು ನನಗೆ ತುಂಬ ಸೂಟ್ ಆಗುತ್ತೆ. ಸೊ ಮೇಜರಾಗಿ ನಾನು ಇದನ್ನೇ ಯೂಸ್ ಮಾಡೋದು. ಇಫ್ ಸಪೋಸ್ ನಾನು ಇದನ್ನು ಕ್ಯಾರಿ ಮಾಡಿಲ್ಲ ಆರ್ ಲೈಕ್ ಇದು ನನಗೆ ಅಷ್ಟೊಂದು ಗ್ಲೋಯಿ ಎಫೆಕ್ಟ್ ಕೊಡ್ತಾ ಇಲ್ಲ ಅಂತ ಅಂದಾಗ ಐ ವಿಲ್ ಗೋ ಫಾರ್ ಅಗೇನ್ ಲ್ಯಾಕ್ಮಿ ಫೌಂಡೇಶನ್. ಇದು ಬಂದು ಅಫೋರ್ಡೆಬಲ್ ಅಲ್ಲ, ಇಟ್ಸ್ ಬೆಸ್ಟ್ ಕಾಸ್ಟ್ ಇರುತ್ತೆ. ಬಟ್ ದೆನ್ ನೀವು ಒಂದ್ಸಲಿ ಪರ್ಚೇಸ್ ಮಾಡಿದ್ರೆ ಸೊ ದಟ್ ಇಟ್ ವುಡ್ ಬಿ ಯೂಸ್ಫುಲ್. ಇಫ್ ನಿಮ್ಮ ಸ್ಕಿನ್ ಟೈಪ್ ಏನಿದೆ ಅದೇ ನಿಮ್ಮ ಮನೆಯಲ್ಲೂ ಇದ್ದರೆ ಮೇ ಬಿ ಯು ಕ್ಯಾನ್ ಲೈಕ್ ಸ್ಪ್ರೆಡ್ ಇಟ್. ಐ ಮೀನ್ ನೀವು ಶೇರ್ ಮಾಡಿಕೊಂಡು ಯೂಸ್ ಮಾಡ್ಬೋದು. ಇಫ್ ಸಪೋಸ್ ನಮಗೆ ಅದು ನೀಡ್ ಇಲ್ಲ ಅಂತಂದರೆ ಯು ಕ್ಯಾನ್ ಗೋ ಫಾರ್ ಅಗೇನ್ ಇನ್ಸೈಟ್ ಅವ್ರದ್ದೇ ಅಲ್ಟ್ರಾ ಥಿನ್ ಸೆಕೆಂಡ್ ಸ್ಕಿನ್ ಅಂತ ಇದೆ. ನಂದು ಆಯಿಲಿ ಸ್ಕಿನ್ ಆಗಿರೋದ್ರಿಂದ ನಾನು ಮೇಜರಾಗಿ ಲೈಕ್ ಲೈಟ್ ವೆಯ್ಟೇ ತಗೋತೀನಿ. ಸೊ ಇದನ್ನು ಕೂಡ ನೀವು ಆಪ್ಷನ್ನ ಟ್ರೈ ಮಾಡ್ಬೋದು. ಇದು ಬಂದು ಈವನ್ ಡ್ರೈ ಸ್ಕಿನ್ಗೆ ಕೂಡ ಯೂಸ್ ಆಗುತ್ತೆ. ಬಿಕಾಸ್ ಒಂದು ಫಂಕ್ಷನಲ್ಲಿ ನನ್ನ ಫ್ರೆಂಡ್ಗೆ ಕೂಡ ಅವಳು ಯೂಸ್ ಮಾಡಿದ್ಲು. ಸೊ ಇಟ್ ವಾಸ್ ವೆರಿ ಗುಡ್ ಆನ್ ಹರ್. ಅವಳದು ಬಂದು ಡ್ರೈ ಸ್ಕಿನ್. ಸೊ ಯು ಕ್ಯಾನ್ ಗೋ ಫಾರ್ ಇಟ್. ದಿಗಿನ್ ವಿತ್ ದಿ ಫೌಂಡೇಶನ್ ಆದಮೇಲೆ ಏನು ಹಾಕೋತಾರೆ ನಾರ್ಮಲ್ ಆಗಿ ಪೌಡರ್. ಸೊ ನಂದು ಲೈಕ್ ಆಯಿಲಿ ಸ್ಕಿನ್ ಆಗಿರೋದ್ರಿಂದ ನಾನು ಬಂದು ಲೂಸ್ ಪೌಡರ್ನ ಯೂಸ್ ಮಾಡ್ತೀನಿ. ಸೊ ಲೂಸ್ ಪೌಡರ್ ಅಂತಂದರೆ ಲೈಕ್ ನೀವೇನದು ಲೂಸಾ ಅಂತ ಕೇಳಬೇಡಿ. ಸೊ ಈ ಥರ ಇರುತ್ತೆ. ಸೊ ನಾರ್ಮಲಾಗಿ ಈ ಥರ ಈ ಥರ ಇದ್ದರೆ ನಿಮಗೆ
ಲೂಸ್ ಪೌಡರ್ ಅಂತ ಹೇಳ್ತಾರೆ. ಅಗೇನ್ ಯು ಕ್ಯಾನ್ ಗೋ ಫಾರ್ ಅ ಕಾಂಪ್ಯಾಕ್ಟ್ ಪೌಡರ್, ಬಟ್ ದೆನ್ ಅದು ನಿಮ್ಮ ಸ್ಕಿನ್ ಟೈಪ್ಗೆ ಆಗಿರಬೇಕು. ನಂದು ಆಯಿಲಿ ಸ್ಕಿನ್ ಆಗಿರೋದ್ರಿಂದ ನಾನು ಲ್ಯಾಕ್ಮಿ ಅವ್ರದ್ದು ಸನ್ಸ್ಕ್ರೀನ್ ಪೌಡರ್ ಯೂಸ್ ಮಾಡ್ತೀನಿ. ಇದು ಬಂದು ನಾನು ಡೈಲಿ ಬೇಸಿಸಲ್ಲೂ ಯೂಸ್ ಮಾಡ್ತೀನಿ. ಸೊ ಸನ್ಸ್ಕ್ರೀನ್ ಆದಮೇಲೆ ಸಪೋಸ್ ನನಗೆ ಸ್ವಲ್ಪ ಡ್ರೈ ಥರ ಬೇಕು ಅಂದರೆ ನಾನು ಇದನ್ನೇ ಯೂಸ್ ಮಾಡೋದು. ಸೊ ಪೌಡರ್ ಆದಮೇಲೆ ನಿಮಗೆ ಮೋಸ್ಟ್ ಎಸೆನ್ಷಿಯಲ್ ಪೌಡರ್ ಹಾಕ್ಕೊಳ್ಳೋಕ್ಕೆ ಪಫ್ ಬೇಕಾಗುತ್ತೆ. ಸೊ ಎನಿ ಕೈಂಡ್ ಆಫ್ ಪಫ್. ಅಗೇನ್ ನೀವು ಇದೇ ಸ್ಪೆಸಿಫಿಕ್ ಆಗಿ ತೊಗೋಬೇಕು ಅಂತ ಏನೂ ಇಲ್ಲ. ನಾನು ಇದು ಐ ಥಿಂಕ್ ಜೂಡಿಯೋದಲ್ಲೇ ತೊಗೊಂಡಿದ್ದು. ಸೊ ಇಟ್ ವಾಸ್ ಅರೌಂಡ್ ಲೈಕ್ 49 ಸಮಥಿಂಗ್. ಫಸ್ಟ್ ಲಾಂಚ್ ಆದಾಗಲೇ ತೊಗೊಂಡೆ. ಸೊ ಅದನ್ನೇ ನಾನೀಗ ಯೂಸ್ ಮಾಡ್ತಾ ಇದ್ದೀನಿ. ಐ ಹ್ಯಾವ್ ಅನ್ ಅದರ್ ಪಫ್. ಸೊ ಅದು ಕೂಡ ನಾನು ಒಕೇಶ್ನಲ್ ಆಗಿ ಯೂಸ್ ಮಾಡ್ತೀನಿ. ಸೊ ಐದರ್ ಆಫ್ ದ ಪಫ್, ನೀವು ಒಂದು ಪಫ್ನ ಇಟ್ಕೊಳ್ಳಿ. ನಿಮ್ಮ ಕಾಂಪ್ಯಾಕ್ಟ್ ಪೌಡರ್ ಆಗಿರ್ಬೋದು, ಏನಾದರೂ ಆಗಿರ್ಬೋದು, ಅದನ್ನು ಅಪ್ಲೈ ಮಾಡ್ಕೊಳ್ಳೋಕ್ಕೆ. ಇಫ್ ಸಪೋಸ್ ನಿಮಗೆ ಪಫ್ ಯೂಸ್ ಮಾಡೋದು ಇಷ್ಟ ಇಲ್ಲ ಅಂತಂದಲ್ಲಿ ಯು ಕ್ಯಾನ್ ಹ್ಯಾವ್ ಬ್ರಷ್. ಸೊ ಎನಿ ಕೈಂಡ್ ಆಫ್ ಬ್ರಷ್ ಅಗೇನ್. ಸೊ ಬಟ್ ದೆನ್ ಮೇಕ್ ಶೋರ್ ದ್ಯಾಟ್ ಈಸ್ ವೆರಿ ಪ್ಲಫಿ. ಸೊ ಈ ಥರ ಶೇಪಲ್ಲಿ ಇರುತ್ತೆ, ಮೇಜರಾಗಿ ನೋಡಿರ್ತೀರ. ಸೊ ಈ ಬ್ರಷ್ನ ನೀವು ಯೂಸ್ ಮಾಡ್ಬೋದು. ಸೊ ಸಿನ್ಸ್ ಐಮ್ ಟಾಕಿಂಗ್ ಅಬೌಟ್ ಬ್ರಷ್, ಯು ಶುಡ್ ಆಲ್ಸೋ ಹ್ಯಾವ್ ಅನ್ ಆ್ಯಂಗ್ಯುಲರ್ ಬ್ರಷ್. ಏನಕ್ಕೆ ಅಂತಂದರೆ ವೆನ್ ಯು ಗೋ ಫಾರ್ ಅನ್ ಐ ಶ್ಯಾಡೋ ಪ್ಯಾಲೆಟ್, ಸೊ ನೀವು ಕಣ್ಣಿಗೆಲ್ಲ ಮೇಕಪ್ ಮಾಡ್ಕೊತಾ ಇರ್ತೀರಲ್ವ. ಸೊ ನಿಮಗೆ ಕರೆಕ್ಟಾಗಿ ಅದು ಶೇಪ್ ಬರಬೇಕು, ಆರ್ ಲೈಕ್ ನೀವು ಡಂಪ್ ಮಾಡಿ ನೀವು ಅಪ್ಲೈ ಮಾಡಬೇಕು ಅಂತಂದಾಗ ಇಟ್ಸ್ ವೆರಿ ಗುಡ್ ಟು ಹ್ಯಾವ್ ಒನ್ ಆ್ಯಂಗ್ಯುಲರ್ ಬ್ರಷ್. ಆ್ಯಂಗ್ಯುಲರ್ ಬ್ರಷ್ ಅಂತಂದರೆ ಈ ಥರ ಇರುತ್ತೆ ನಿಮಗೆ, ಲೈಕ್ ಸ್ವಲ್ಪ ಟಿಲ್ಟ್ ಆಗಿರುತ್ತೆ. ಅಂದರೆ ಈಗ ಸ್ಟ್ರೇಟ್ ಇರುತ್ತಲ್ವ, ಸ್ಟ್ರೇಟಲ್ಲಿ ಒಂದು ಸ್ವಲ್ಪ ಮೌಂಟೇನ್ ಶೇಪಲ್ಲಿ ಇರುತ್ತೆ. ಸೊ ಅದನ್ನು ಆ್ಯಂಗ್ಯುಲರ್ ಬ್ರಷ್ ಅಂತ ಹೇಳ್ತಾರೆ. ಸೊ ನಾನು ಮೇಜರಾಗಿ ಇವೆರಡೇ ಬ್ರಷ್ ಯೂಸ್ ಮಾಡೋದು. ಐ ಹ್ಯಾವ್ ಬ್ರಷ್ ಸೆಟ್, ಬಟ್ ದೆನ್ ನಾನು ವೆರಿ ಕ್ವಿಕ್ಕಾಗಿ ಹೊರಗಡೆ ಹೋಗಬೇಕು ಆರ್ ನನಗೆ ಟೈಮ್ ಇಲ್ಲ ಅಷ್ಟೊಂದು ಅಂತಂದರೆ ಐ ಯೂಸ್ ದೀಸ್ 2 ಬ್ರಷಸ್. ಐ ಥಿಂಕ್ ಇದು ಬಂದು ಲೈಕ್ ನನ್ನ ಮೇಕಪ್ ಕಿಟ್ಟಲ್ಲಿ ಬಂದಿದ್ದು ನನಗೆ. ಸೊ ಅದಕ್ಕೆ ನಾನು ಇದು ಎರಡನ್ನೇ ಯೂಸ್ ಮಾಡ್ತೀನಿ. ಲೆಟ್ಸ್ ಟಾಕ್ ಅಬೌಟ್ ಸ್ಪಾಂಜ್. ಸೊ ಮೇಕಪ್ ಅಪ್ಲೈ ಮಾಡ್ಕೊಳ್ಳೋವಾಗ ನಿಮಗೆ ಸ್ಪಾಂಜ್ ಬೇಕಾಗುತ್ತೆ. ಸೊ 2 ಡಿಫ್ರೆಂಟ್ ಟೈಪ್ಸ್ನ ತೋರಿಸ್ತೀನಿ ನಾನು. ಇದು ಬಂದು ರೆಗ್ಯುಲರ್. ಸೊ ಎಲ್ಲರೂ ನೋಡಿರ್ತೀರ, ಎಲ್ಲರೂ ಯೂಸ್ ಮಾಡ್ತಾರೆ. ಬಟ್ ಹೇಗೆ ಯೂಸ್ ಮಾಡಬೇಕು ಅನ್ನೋದು ಪ್ರಾಪರಾಗಿ ನೀವು ತಿಳ್ಕೊಂಡಿರ್ಬೇಕಾಗುತ್ತೆ. ಡೈರೆಕ್ಟ್ ಇದು ಲೈಕ್ ಅಂದರೆ ಡ್ರೈ ಇರುವಾಗಲೇ ನೀವು ಮಾಡಬಾರ್ದು ಯಾವತ್ತೂ. ಬಿಕಾಸ್ ಅದೇನಾಗುತ್ತೆ ಅಂದರೆ ನಿಮ್ಮ ಮೇಕಪ್ದು ಏನಿದೆ, ಮೇಕಪ್ ಫೌಂಡೇಶನ್ ಏನಿದೆ ಅದೆಲ್ಲ ಇದಕ್ಕೆ ವಾಪಸ್ ಬಂದ್ಬಿಡುತ್ತೆ. ಈಗ ನೀರು ಬಿದ್ದಿದ ತಕ್ಷಣ ನೀವೊಂದು ಲೈಕ್ ಡ್ರೈ ಕ್ಲಾತ್ನ ಹಾಕಿದಾಗ ಹೇಗಾಗುತ್ತೆ ಅದು ಅಬ್ಸರ್ವ್ ಮಾಡ್ಕೊಳ್ಳುತ್ತೆ. ಸೊ ಸಿಮಿಲರ್ ಫಾರ್ಮ್ಯಾಟ್ ಸ್ಪಾಂಜಲ್ಲಿನೂ ಅಷ್ಟೇ. ವೆನ್ ಯು ವಾಂಟ್ ಟು ಯೂಸ್ ಸ್ಪಾಂಜ್, ಮೇಕ್ ವೆಟ್ ಅಂತಂದರೆ ಫುಲ್ಲು ತ್ಯಾವ ಮಾಡ್ಕೊಳ್ಳಿ. ಸೊ ತ್ಯಾವ ಮಾಡ್ಕೊಂಡಾದ್ಮೇಲೆ ವಾಟ್ ಯು ಹ್ಯಾವ್ ಟು ಡೂ, ಫುಲ್ಲು ಅದರಲ್ಲಿರೋ ಅಂಥ ನೀರು ಫುಲ್ಲೂ ನೀವು ಸ್ಕ್ವೀಸ್ ಮಾಡಿ ರಿಮೂವ್ ಮಾಡಿಬಿಡಿ. ಅದಾದಮೇಲೆ ನೀವು ಲೈಕ್ ವೆಟ್ ಇರಬೇಕು ಬಟ್ ವಾಟರ್ ಇರಬಾರ್ದು. ಆ ಸ್ಟೇಜಲ್ಲಿ ಇದ್ದಾಗ ಸ್ಪಾಂಜ್ನ ನೀವು ಮಾಡಿಕೊಂಡು ಯೂಸ್ ಮಾಡ್ಬೋದು. ಅಗೇನ್ ಇದರಲ್ಲೇ 3 ಡಿಫ್ರೆಂಟ್ ಯೂಸಸ್ ಇದೆ. ಈ ಟಿಪ್ ಏನು ನೋಡ್ತಾ ಇದ್ದೀರಾ ನೀವು, ಮೇಲೆ ಟಿಪ್ ಏನು ನೋಡ್ತಾ ಇದ್ದೀರಾ, ಅದು ಬಂದು ನಿಮಗೆ ಈ ಏರಿಯಾದಲ್ಲಿ ಕವರ್ ಆಗುತ್ತೆ. ಅಂದರೆ ಲೈಕ್ ಈ ಥರ ಕವರ್ ಆಗುತ್ತೆ. ಆ್ಯಂಡ್ ಅಗೇನ್ ಇದು ಬಂದು ನೀವು ಬ್ರಷ್ ಥರ ಯೂಸ್ ಮಾಡ್ಬೋದು. ಲೈಕ್ ಆಗಲೇ ಬ್ರಷ್ ತೋರಿಸ್ದೆ ಅಲ್ವಾ. ಸೊ ಈ ಬ್ರಷ್ ಬದಲು ನೀವು ಇದನ್ನು ಕೂಡ ಯೂಸ್ ಮಾಡ್ಬೋದು. ಸೊ ಡಂಪ್ ಮಾಡೋದಕ್ಕೆ. ಇಫ್ ಸಪೋಸ್ ಇಲ್ಲ ನನಗೆ ಸ್ವಲ್ಪ ಬೇಗ ರೆಡಿ ಆಗಬೇಕು, ನನಗೆ ಇಷ್ಟರಲ್ಲೇ ಸಾಕಾಗಲ್ಲ ಅಂತಂದರೆ ಯು ಕ್ಯಾನ್ ಗೋ ಫಾರ್ ದ ಫುಲ್ ಬಾಡಿ. ಸೊ ಫುಲ್ಲು ಡಂಪ್ ಮಾಡ್ಕೊಂಡು ಹೋಗ್ಬೋದು. ಅಗೇನ್ ಹಾಕಿ ಹಾಗೆ ಉಜ್ಜೋದಲ್ಲ, ಬಿ ವೆರಿ ಜೆಂಟಲ್ ಆನ್ ಯುವರ್ ಸ್ಕಿನ್ನನ್ನು ನೀವು ಎಷ್ಟು ಜೆಂಟಲಾಗಿ ನೋಡ್ಕೊತೀರಾ, ನಿಮ್ಮ ಸ್ಕಿನ್ ಅಷ್ಟೇ ಒಳ್ಳೆಯದಾಗಿ ಇರುತ್ತೆ ಆ್ಯಂಡ್ ಅಷ್ಟೇ ಒಳ್ಳೆಯದಾಗಿ ಗ್ಲೋ ಕೊಡುತ್ತೆ. ಸೊ ದ್ಯಾಟ್ ಈಸ್ ದ ಯೂಸ್ ಆಫ್ ದಿ ಸ್ಪಾಂಜ್. ಅದಾದಮೇಲೆ ಮೇನ್ ಇಂಗ್ರೀಡಿಯೆಂಟ್, ಕಣ್ಣುಗಳಿಗೆಲ್ಲ ರಾಜ ಅಂತಲೇ ಹೇಳ್ಬೋದು, ರಾಣಿ ಅಂತಲೇ ಹೇಳ್ಬೋದು, ಕಾಜಲ್. ಐ ಥಿಂಕ್ ಕಾಜಲ್ ಮೇಜರಾಗಿ ಎಲ್ಲರೂ ಡೈಲಿ ರೊಟೀನಲ್ಲೂ ಯೂಸ್ ಮಾಡ್ತೀರಾ. ನನಗೆ ಅಷ್ಟೊಂದು ಲೈಕ್ ಆಗಲ್ಲ ಕಾಜಲ್. ಎವ್ರಿ ಡೇ ಯೂಸ್ ಮಾಡೋದು ತುಂಬ ರೇರಾಗಿ ನಾನು ಯೂಸ್ ಮಾಡೋದು. ಸೊ ಎನಿ ಬ್ರ್ಯಾಂಡ್ ಯಾವುದೇ ಆಗಿರ್ಬೋದು, ನಿಮಗೆ ಏನು ನಿಮ್ಮ ಕಣ್ಣಿಗೆ ಎಫೆಕ್ಟ್ ಆಗದೆ ಅದು ಚೆನ್ನಾಗಿದೆ ಅಂದರೆ ಯು ಕ್ಯಾನ್ ಗೋ ಫಾರ್ ಇಟ್. ಐ ಹ್ಯಾವ್ ಹಿಯರ್ ಲ್ಯಾಕ್ಮಿ. ಸೊ ಲ್ಯಾಕ್ಮಿದು ಕಾಜಲ್ ಇದೆ ನನ್ನ ಹತ್ರ. ಯು ಕ್ಯಾನ್ ಅದರ್ ಗೋ ಫಾರ್ ಎನಿ ಡಿಫ್ರೆಂಟ್ ಬ್ರ್ಯಾಂಡ್ಸ್. ಇದೇ ತಗೋಬೇಕು ಅಂತ ಏನೂ ಇಲ್ಲ. ಇದು ನಾನು ಪರ್ಸ್ನಲಾಗಿ ಯೂಸ್ ಮಾಡ್ತಾ ಇರೋದ್ರಿಂದ ನನ್ನ ಮೇಕಪ್ ಕಿಟ್ಟಲ್ಲಿ ನಾನು ಕ್ವಿಕ್ಕಾಗಿ ಹೇಳಬೇಕು ಅಂತ ನಾನು ತೊಗೊಂಡಿದ್ದೀನಿ. ಬಟ್ ದೆನ್ ನೀವು ಬಂದು ನಿಮಗೆ ಯಾವುದು ಯೂಸ್ ಆಗುತ್ತೆ ಆರ್ ಲೈಕ್ ನಿಮ್ಗೆ ಯಾವುದು ಅಫೋರ್ಡಬಲ್ ಇದೆ ಅದು ಒಂದು ಕಾಜಲ್ನ ನೀವು ನಿಮ್ಮ ಮೇಕಪ್ ಪೌಚಲ್ಲಿ ಇಟ್ಕೊಂಡಿರಿ. ಸೊ
ಸೊ ಇದಾದಮೇಲೆ ಲೈಕ್ ಕಣ್ ಬಗ್ಗೆ ಮಾತಾಡ್ತಾ ಇದ್ದೀವಿ ಆದಷ್ಟು. ಅದಾದಮೇಲೆ ನಿಮಗೆ ಬರೋದು ಐ ಶ್ಯಾಡೋ ಪ್ಯಾಲೆಟ್. ಸೊ ಇದು ಬಂದು ಲೈಕ್ ಇದು ಬಂದು ಐ ಶ್ಯಾಡೋ ಸ್ಟೈಲ್ ಗ್ಲೋ ಅಂತಂದು ಬ್ರ್ಯಾಂಡು. ಸೊ ಇದರಲ್ಲಿ ಬಂದು ನಿಮಗೆ ಆಲ್ಮೋಸ್ಟ್ ಲೈಕ್ ತುಂಬ ಡಿಫ್ರೆಂಟ್ ಶೇಡ್ಸ್ ಇದೆ. ಇಫ್ ಸಪೋಸ್ ನೋಡ್ತಾ ಇದ್ರೆ ಶಿಮ್ಮರ್ದು ಕೂಡ ನಿಮಗಿದೆ. ಸೊ ಶಿಮ್ಮರ್ದು ಇದ್ದಾಗ ಲೈಕ್ ಯು ಕ್ಯಾನ್ ಗೋ ಫಾರ್ ಎನಿ ಕೈಂಡ್ ಆಫ್ ಮೇಕಪ್ ನೀವು ಇದರಲ್ಲೇ ಕಂಪ್ಲೀಟಾಗಿ ಮಾಡ್ಬೋದು. ನನಗೆ ಗ್ರೀನ್ ಬೇಕು, ಬ್ಲೂ ಬೇಕು ಅಂತ ಅನ್ನೋರು ಪ್ಲೀಸ್ ನಿಮಗೆ ಯಾವುದು ಐ ಶ್ಯಾಡೋ ಇಷ್ಟ ಇದೆಯೋ ಅದನ್ನು ಒಂದು ಐ ಶ್ಯಾಡೋ ಪ್ಯಾಲೆಟ್ನ ಬ್ಯಾಗಲ್ಲಿ ಇಟ್ಕೊಂಡಿರಿ. ನಾನು ಬಂದು ಅಷ್ಟೊಂದಾಗಿ ಈ ಲೈಟ್ ಕಲರ್ಸ್ನ ಯೂಸ್ ಮಾಡಲ್ಲ, ಲೈಕ್ ಗ್ರೀನ್ ಕಲರ್ ಆಗಿರ್ಬೋದು ಅಥವಾ ಆರೆಂಜ್ ಕಲರ್ ಆಗಿರ್ಬೋದು. ಸೊ ಆ ಥರ ಎಲ್ಲ ನಾನು ಆದಷ್ಟು ಯೂಸ್ ಮಾಡಲ್ಲ. ಸೊ ನನಗೆ ಈ ಮೇಕಪ್ ಪ್ಯಾಲೆಟಲ್ಲಿ ಏನಿದೆ ಇದು ಆಲ್ಮೋಸ್ಟ್ ಎಲ್ಲ ಮಾಡರ್ನ್ ಇಂಡಿಯನ್ ಎಲ್ಲದಕ್ಕೂ ಸೂಟ್ ಆಗುತ್ತೆ. ಸೊ ಅದಕ್ಕೆ ನಾನು ಇದನ್ನು ಪರ್ಚೇಸ್ ಮಾಡಿದ್ದೀನಿ. ಮಿನಿ ವರ್ಷನ್ಸಲ್ಲಿ 3 ಡಿಫ್ರೆಂಟ್ ಆಪ್ಷನ್ಸ್ ಕೊಡ್ತೀನಿ ನಿಮಗೆ. ಸೊ ನಿಮಗೆ ಯಾವುದು ಬೇಕೋ ಅದನ್ನು ನೀವು ತಗೋಬೋದು. ಸೊ ಬ್ಯೂಟಿ ಅವ್ರದ್ದು 12 ಶೇಡ್ ಕಲರ್ ಅಂತ ಒಂದಿದೆ, 12 ಅಲ್ಟ್ರಾ ಪ್ರೊಫೆಷ್ನಲ್ ಶೇಡ್ಸ್ ಅಂತ. ಸೊ ಅದರಲ್ಲಿ ಬಂದು ನಿಮಗೆ 2 ಡಿಫ್ರೆಂಟ್ ಪ್ಯಾಲೆಟ್ಸ್ ಇದೆ. ಸೊ ಇದು ಬಂದು 1 ಸೆಟ್ ಆಫ್ ಶೇಡ್ಸ್, ಇನ್ನೊಂದು ಸೆಟ್ ಆಫ್ ಶೇಡ್ಸ್ ಬಂದು ಬ್ರೌನ್ಸಲ್ಲಿ ಸಿಗುತ್ತೆ ನಿಮಗೆ. ಸೊ ನೀವು ಅದನ್ನು ಪರ್ಚೇಸ್ ಮಾಡ್ಬೋದು. ಇಲ್ಲ ನಾನು ಲೈಕ್ ಅಷ್ಟೊಂದು ನಾನು ಯೂಸ್ ಮಾಡಲ್ಲ ಶೇಡ್ಸ್ ಅಂತಂದರೆ ಯು ಕ್ಯಾನ್ ಗೋ ಫಾರ್ 1 ಶಿಮ್ಮರ್, 1 ಲೈಟರ್, 1 ಪಿಂಕ್. ಸೊ ಇದು ಬಂದು ಶಿಮ್ಮರ್ ಪಿಂಕ್ ಆ್ಯಂಡ್ ಇದು ಒಂದು ಲೈಟರ್. ಐ ಥಿಂಕ್ ಇದು ಬಂದು ಇಂಡಿಯಾದಲ್ಲಿ ಅವೈಲೇಬಲ್ ಇಲ್ಲ. ಇದು ಬಂದು ನಿಕಾಲ್ ಕಿಲ್ಲರ್ ಅಂತ ಒಂದು ಬ್ರ್ಯಾಂಡು, ನಮ್ಮ ಅಜ್ಜಿ ನನಗೆ ಗಿಫ್ಟ್ ಮಾಡಿದ್ದು ಮೇಕಪ್ ಕಿಟ್ಟಲ್ಲಿ. ಸೊ ಅದರಿಂದ ನನ್ನ ಹತ್ರ ಇದೆ. ಇಫ್ ಸಪೋಸ್ ನಿಮ್ಮ ಹತ್ರ ಇಲ್ಲ ಅಂದರೆ ಸ್ವಿಸ್ ಬ್ಯೂಟಿ ಅವ್ರದ್ದೇ 4 ಶೇಡ್ಸ್ ಅಂತ ಒಂದು ಮಿನಿ ಐ ಶ್ಯಾಡೋ ಪ್ಯಾಲೆಟ್ ಬರುತ್ತೆ. ಸೊ ಅದನ್ನು ನೀವು ಪರ್ಚೇಸ್ ಮಾಡ್ಬೋದು ಆ್ಯಂಡ್ ಅದನ್ನು ನೀವು ಯೂಸ್ ಕೂಡ ಮಾಡ್ಬೋದು. ಆ್ಯಂಡ್ ಅಗೇನ್ ಅದನ್ನೇ ಪರ್ಚೇಸ್ ಮಾಡಬೇಕು ಅಂತ ಏನೂ ಇಲ್ಲ. ನಿಮಗೆ ಬೇಕಾಗಿರುವಂಥ ಶೇಡ್ಸ್ ಡಿಫ್ರೆಂಟ್ ಬ್ರ್ಯಾಂಡ್ಸಲ್ಲಿತ್ತು ಅಂದರೆ ಯು ಕ್ಯಾನ್ ಗೋ ಫಾರ್ ಇಟ್. ಇದೆಲ್ಲ ಕಂಪ್ಲೀಟ್ ಆದಮೇಲೆ ಒನ್ ಮೇಜರ್ ಅಂತಂತಂದರೆ ನಿಮಗೆ ಲಿಪ್ಸ್ಟಿಕ್. ಸೊ ಲಿಪ್ಸ್ಟಿಕ್ ಲಿಪ್ಸ್ಗೆ ಫೋಕಸ್ ಮಾಡೋದಾದರೆ ಒಂದು ಪೆನ್ಸಿಲ್ ಇಟ್ಕೊಳ್ಳಿ, ಯಾವುದಾದ್ರೂ ಆಗಿರ್ಬೋದು ಕಲರ್. ಪೆನ್ಸಿಲ್ ಕಲರ್ ನಾನು ಬಂದು ಕಲರ್ ಬಾರ್ ಅವ್ರದ್ದು ಲೈಕ್ ಕೈಂಡ್ ಆಫ್ ಬರ್ಗಂಡಿ ಅಂತ ಹೇಳ್ಬೋದು. ಸೊ ಅದನ್ನು ಯೂಸ್ ಮಾಡ್ತೇವೆ. ಆಲ್ಮೋಸ್ಟ್ ಖಾಲಿನೇ ಮಾಡಿಬಿಟ್ಟಿದ್ದೀನಿ ನಾನು. ಆಲ್ಮೋಸ್ಟ್ ಒಂದು 3.5 ಇಯರ್ಸಿಂದ ಇದನ್ನೇ ಯೂಸ್ ಮಾಡ್ತಾ ಇದ್ದೀನಿ. ರೀಸೆಂಟಾಗಿ ಬೇರೆನೂ ಪರ್ಚೇಸ್ ಮಾಡಿದೆ, ಬಟ್ ದೆನ್ ಇದು ಬಂದು ಎಲ್ಲ ನನ್ನ ಹತ್ರ ಇರೋವಂಥ ಎಲ್ಲ ಲಿಪ್ಸ್ಟಿಕ್ ಶೇಡ್ಸಲ್ಲಿ ಮರ್ಜ್ ಆಗುತ್ತೆ. ಸೊ ಒಂದು ಲಿಪ್ ಪೆನ್ಸಿಲ್ ಯಾವ ಬ್ರ್ಯಾಂಡ್ ಆದರೂ ಆಗಿರ್ಬೋದು, ನೀವು ಅದನ್ನು ಇಟ್ಕೊಳ್ಳಿ. ಆ್ಯಂಡ್ ಲೈಕ್ ಕಮಿಂಗ್ ಟು ಲಿಪ್ಸ್ಟಿಕ್ಸ್ ಅಗೇನ್, ನಿಮಗೆ ಬಂದು ಲಿಕ್ವಿಡಿ ಬೇಕು ಅಂತಂದರೆ ಯು ಕ್ಯಾನ್ ಗೋ ಫಾರ್ ಇಟ್, ಆರ್ ನಿಮಗೆ ಬಂದು ಮ್ಯಾಟ್ ಫಿನಿಶ್ ಬೇಕು ಅಂದರೆ ಯು ಕ್ಯಾನ್ ಗೋ ಫಾರ್ ಇಟ್. ನಾನು ಮೇಜರಾಗಿ ಯೂಸ್ ಮಾಡೋ ಅಂಥದ್ದು ಬಂದು ಲೈಕ್ ನನಗೆ ಸೂಪರ್ ಫೇವ್ರೆಟ್ ಅಂತಂದರೆ ಸ್ವಿಸ್ ಬ್ಯೂಟಿದು ಒಂದು ಐ ಥಿಂಕ್ ಚಾಕೋ ಲಾವಾ 11 ಅಂತ ಒಂದು ಶೇಡು. ಸೊ ಇದನ್ನು ನಾನು ಮೇಜರಾಗಿ ಯೂಸ್ ಮಾಡಿ ಆಲ್ಮೋಸ್ಟ್ ಇಷ್ಟೇ ಉಳಿದಿರೋದಿದು. ಸೊ ಇದು ನನ್ನ ಫೇವ್ರೆಟ್. ನನ್ನ ಹತ್ರ ಇರೋವಂಥ ಲಿಪ್ಸ್ಟಿಕಲ್ಸಲ್ಲಿ ಇದು ತುಂಬ ಅಂದರೆ ತುಂಬ ಫೇವ್ರೆಟ್. ಇದನ್ನು ನಾನು ಎಲ್ಲ ಒಕೇಶನ್ ಅಂದರೆ ನಾನು ಥಿಂಕ್ ಮಾಡಿದೆ ನಾನು ಲಿಪ್ಸ್ಟಿಕ್ ಹಾಕಬೇಕು ಅಂದರೆ ಇದೊಂದನ್ನು ನಾನು ಹಾಕ್ಕೊಂಡು ಹೋಗ್ತೀನಿ. ಸೊ ಇಫ್ ಸಪೋಸ್ ನಿಮಗೆ ಅದು ನಿಮಗೆ ಆ ಕಲರ್ ಸೂಟ್ ಆಗ್ತಿಲ್ಲ ಅಂತಂದರೆ ಅದು ಬಿಟ್ಟು ನಿಮಗೆ ಬೇರೆ ಆಪ್ಷನ್ಸ್ ಅಂದರೆ ಯು ಕ್ಯಾನ್ ಗೋ ಫಾರ್ ಲ್ಯಾಕ್ಮಿ 9to5. ಸೊ ಇದು ಅಗೇನ್ ನಿಮಗೆ ಬಂದು ಪ್ರೈಮರ್ ಮ್ಯಾಟ್ ಲಿಕ್ವಿಡ್ ಲಿಪ್ ಕಲರ್. ಸೊ ಇದು ಸ್ವಲ್ಪ ಲಿಕ್ವಿಡಿ ಆಗಿರುತ್ತೆ. ಲೈಕ್ ತೋರಿಸ್ತೀನಿ. ಸೊ ಈ ಥರ ಲಿಕ್ವಿಡಿ ಆಗಿರುತ್ತೆ. ಬಟ್ ದೆನ್ ವೆನ್ ಯು ಅಪ್ಲೈ ಮಾಡಾದ್ಮೇಲೆ ನಿಮಗೆ ಫುಲ್ ಮ್ಯಾಟ್ ಫಿನಿಶ್ ಸಿಗುತ್ತೆ. ಆ್ಯಂಡ್ 9to5 ಅಗೇನ್ ನಿಮ್ಮೆಲ್ಲರಿಗೂ ಗೊತ್ತಿರುತ್ತೆ. ಸೊ ಒಂದ್ಸಲಿ ಹಾಕೊಂಡ್ರೆ ಆಲ್ಮೋಸ್ಟ್ ಲೈಕ್ 9 hours ನಿಮಗೆ ಸೂಟೇಬಲ್ ಆಗಿರುತ್ತೆ. ಯು ಕ್ಯಾನ್ ಆಪ್ಟ್ ದಿಸ್. ಅದಿಲ್ಲ ಅಂತಂದರೆ ಐ ಥಿಂಕ್ ಮೈಗ್ಲಾಮ್ ಅವರು ಲೈಕ್ ಪ್ರಮೋಷನಲ್ ಮಾಡಬೇಕಾದ್ರೆ ದೇ ಹ್ಯಾಡ್ ಒನ್ ಲಿಕ್ವಿಡ್ ಮ್ಯಾಟ್. ನನಗೆ ಒಂದು ಕೂಪನ್ ಇತ್ತು ಅಂತ ನಾನು ಪರ್ಚೇಸ್ ಮಾಡಿದ್ದೆ. ಸೊ ಅದರಲ್ಲಿ ಒಂದು ಕಲರ್ ಇದು ರೆಡ್. ಇಟ್ಸ್ ಅ ಕೈಂಡ್ ಆಫ್ ರೆಡ್ ಅಂತ ಹೇಳ್ಬೋದು. ಅಗೇನ್ ಇಟ್ಸ್ ಅ ಲಿಕ್ವಿಡ್ ಕಲರ್. ಯು ಕ್ಯಾನ್ ಆಪ್ಟ್ ಐದರ್ ಆಫ್ ದ ಫಾರ್ಮ್ಸ್. ಅಂದರೆ ಇದನ್ನೇ ಯೂಸ್ ಮಾಡಬೇಕು ಅಂತ ಏನೂ ಇಲ್ಲ.
ಅಗೇನ್ ಯು ಕ್ಯಾನ್ ಗೋ ಫಾರ್ ಎನಿ ಒನ್ ಕೈಂಡ್ ಆಫ್ ಎ ಲಿಪ್ಸ್ಟಿಕ್. ಅಂದರೆ ಒಂದು ಲಿಪ್ಸ್ಟಿಕ್ನ ಇಟ್ಕೊಂಡಿರಿ ನಿಮ್ಮ ಸ್ಕಿನ್ಗೆ, ಆರ್ ನಿಮ್ಮ ಫೇವ್ರೇಟ್ ಆಗಿರೋಂಥ ಒಂದು ಲಿಪ್ಸ್ಟಿಕ್ನ ನೀವು ಇಟ್ಕೊಂಡಿರಿ. ಸೊ ಐ ಹ್ಯಾವ್ ಅನ್ ಅದರ್ ಆಪ್ಷನ್. ಸೊ ಸ್ಟಿಕ್ ಲಿಪ್ಸ್ಟಿಕ್, ಇದು ಬಂದು ಲ್ಯಾಕ್ಮಿದೆ. ಅಗೇನ್ ಕಲರ್ ಬಂದು ವೈನ್ ಫ್ಲೇರ್ 20 ವೈನ್ ಫ್ಲೇರ್. ಇದು ಬಂದು ಪಾರ್ಟೀಸ್ ಆಗಿರ್ಬೋದು, ಆರ್ ಲೈಕ್ ರಿಸೆಪ್ಷನ್ಸ್ ಆಗಿರ್ಬೋದು, ಅಥವಾ ನೀವು ಲೈಕ್ ಸೋಲೋ ಆಗಿ ನೀವೇನಾದರೂ ಫೋಟೋಶೂಟ್ಸ್ ಮಾಡ್ತಿದ್ದೀರಾ ಅಂತಂದರೆ ದಿಸ್ ಇಸ್ ಅ ಗುಡ್ ಟು ಗೋ. ನಾನು ಬಂದು ಮೇಜರಾಗಿ ಎಲ್ಲ ಫಂಕ್ಷನ್ಸ್ ಆಗಿರ್ಬೋದು ಅಥವಾ ಲೈಕ್ ಏನಂತಾರೆ ತುಂಬ ಸ್ಪೆಷಲಾಗಿ ರೆಡಿ ಆಗಬೇಕಂದ್ರೆ ಈ ಕಲರ್ನ ಯೂಸ್ ಮಾಡ್ತೀನಿ. ಆ್ಯಂಡ್ ಐ ಥಿಂಕ್ ಒಂದು ಶಾರ್ಟ್ ಕೂಡ ಹಾಕಿದ್ದೀನಿ ನಾನು ಟ್ರೆಡಿಷ್ನಲ್ ವೇರ್ ಸ್ಯಾರಿದಲ್ಲಿ, ಸಮಾಟ್ ಬ್ರೌನ್ ಸ್ಯಾರಿ. ಆ ಶಾರ್ಟಲ್ಲಿ ಕೂಡ ನಾನು ಅದನ್ನು ಯೂಸ್ ಮಾಡಿದ್ದೀನಿ. ಅದಿಲ್ಲ ನನಗೆ ಬಂದು ಪೆನ್ಸಿಲ್ ಟೈಪಲ್ಲಿ ಬೇಕು ಲೈಕ್ ಅಥವಾ ಲೈಕ್ ಮಿನಿಮಮ್ ಅಷ್ಟು ದೊಡ್ಡದೆಲ್ಲ ಇಟ್ಕೊಳಕ್ಕಾಗಲ್ಲ ಅಂದರೆ ಯು ಕ್ಯಾನ್ ಗೋ ಫಾರ್ ದಿಸ್ ಕೈಂಡ್ ಆಫ್ ಲಿಪ್ ಪೆನ್ಸಿಲ್ಸ್. ಇದು ಬಂದು ಹೆಲ್ತ್ ಆ್ಯಂಡ್ ಗ್ಲೋ ಅವ್ರದ್ದೇ ಓನ್ ಬ್ರ್ಯಾಂಡ್. ಇದು ಕಲರ್ ಬಂದು ಸ್ಕಾರ್ಲೆಟ್ ರೆಡ್ ಅಂತ, ರೀಸೆಂಟ್ ಎಡಿಕ್ಟ್ ಅಂತಲೇ ಹೇಳ್ಬೋದು. ಇದು ನಮ್ಮ ಅಂಕಲ್ ನಮಗೆ ಗಿಫ್ಟ್ ಮಾಡಿದ್ದು. ಸೊ ತುಂಬ ಚೆನ್ನಾಗಿದೆ. ಐ ಮೀನ್ ಎಲ್ಲ ಸ್ಕಿನ್ ಟೈಪ್ಗೂ ಸೂಟ್ ಆಗ್ತಿದೆ. ಐ ಮೀನ್ ಡಿಫ್ರೆಂಟ್ ಸ್ಕಿನ್ ಶೇಡ್ಸ್ ಏನಿದೆ ಎಲ್ಲ ಸ್ಕಿನ್ಗೂ ಇದು ಬಂದು ಸೂಟ್ ಆಗ್ತಿದೆ. ತುಂಬ ಚೆನ್ನಾಗೂ ಕಾಣ್ತಿದೆ. ನಾನು ಹೇಗೆ ಹೇಳ್ತಿದ್ದೀನಿ ಅಂದರೆ ನನ್ನ ರೌಂಡಿಂಗ್ ಏನಿದೆ ಅದರಲ್ಲೇ ನಾನು ಚೆಕ್ ಮಾಡಿದೆ. ಸೊ ಇಟ್ಸ್ ವೆರಿ ಗುಡ್, ಯು ಕ್ಯಾನ್ ಆಪ್ಟ್ ಫಾರ್ ದಿಸ್. ಅಗೇನ್ ಸೊ ಯಾವುದಾದ್ರೂ ಒಂದು ಲಿಪ್ಸ್ಟಿಕ್ನ ನೀವು ಇಟ್ಕೋಬೋದು. ಇದೆಲ್ಲ ನಿಮಗೆ ಡಿಫ್ರೆಂಟ್ ಆಪ್ಷನ್ಸ್ನ ನಾನು ನಿಮಗೆ ತೋರಿಸಿದ್ದು. ಇದೇ ತೊಗೋಬೇಕು ಅನ್ನೋದು ಏನೂ ಇಲ್ಲ. ನಿಮಗೆ ಯಾವುದು ಅಂದರೆ ಅಫೋರ್ಡೆಬಲ್ ಇರುತ್ತೆ ಅದನ್ನು ನೀವು ಪರ್ಚೇಸ್ ಮಾಡ್ಬೋದು. ಸೊ ಇಫ್ ಸಪೋಸ್ ನಿಮ್ಗೇನಾದರೂ ಕರೆಕ್ಷನ್ಸ್ ಮಾಡಬೇಕು ಆರ್ ನಿಮಗೆ ಬಂದು ಮೇಕಪ್ ಮಾಡುವಾಗ ನಿಮ್ಗೇನಾದರೂ ಒಂದು ಸ್ವಲ್ಪ ಜಾಸ್ತಿ ಆಯಿತು ಕಮ್ಮಿ ಆಯಿತು ಅಂತಂದರೆ ಯು ಕ್ಯಾನ್ ಹ್ಯಾವ್ ಒನ್ ವೆಟ್ ಟಿಶ್ಯೂ. ಇದು ಝೂಡಿಯೋ ಅವ್ರದ್ದು ಸನ್ಸ್ಕ್ರೀನ್ ವೈಪ್ಸ್ ಅಂತಂದು. ಸೊ ಒಂದು ವೆಟ್ ಟಿಶ್ಯೂನ ನೀವು ಇಟ್ಕೋಬೋದು. ಸೊ ಅದೊಂದಕ್ಕೆ ಅಲ್ಲ, ಸೊ ಏನಾದರೂ ನಿಮಗೆ ಕ್ಲೀನ್ ಮಾಡಬೇಕು ಆರ್ ಈಗ ಫೇಸ್ ವಾಶ್ ಮಾಡಿರ್ತಾರೆ ಬಟ್ ದೆನ್ ಅಗೇನ್ ಒಂದು ಸ್ವಲ್ಪ ಬಿಟ್ಟು ನಿಮಗೆ ಮತ್ತೆ ಅದು ನಿಮಗೆ ಸರಿ ಅನಿಸ್ತಿಲ್ಲ ಅಂದರೆ ಯು ಕ್ಯಾನ್ ಆಲ್ವೇಸ್ ವೈಪ್ ಇಟ್ ವಿತ್ ವೆಟ್ ಟಿಶ್ಯೂ ಆ್ಯಂಡ್ ದೆನ್ ಯು ಕ್ಯಾನ್ ಬಿಗಿನ್ ವಿತ್ ಯೋರ್ ಮೇಕಪ್ ಸ್ಟಾರ್ಟ್. ಎಲ್ಲ ಆದಮೇಲೆ ಏನು ಯೂಸ್ ಮಾಡ್ತಾರೆ ಅಂತಂದರೆ ಮೇಕಪ್ ಫಿಕ್ಸರ್. ಸೊ ಇದು ಬಂದು ಸ್ವಿಸ್ ಬ್ಯೂಟಿ ಅವ್ರದ್ದು ಮೇಕಪ್ ಫಿಕ್ಸರ್ ನ್ಯಾಚುರಲ್ ಅಲೋವೆರಾ ಇದೆ ಮತ್ತು ವಿಟಮಿನ್ ಇ ಇದೆ. ಸೊ ಇದು ಬಂದು ನಾನು 2 ಇಯರ್ಸಿಂದ ಯೂಸ್ ಮಾಡ್ತಿದ್ದೀನಿ. ನನ್ನ ಸ್ಕಿನ್ಗೆ ಏನೂ ಎಫೆಕ್ಟ್ ಆಗಿಲ್ಲ. ಅಗೇನ್ ನಮ್ಮ ಮಮ್ಮಿ ಕೂಡ ಯೂಸ್ ಮಾಡ್ತಾರೆ ಇದನ್ನು. ಸೊ ಅವ್ರಿಗೂ ಕೂಡ ತುಂಬ ಒಳ್ಳೆಯದಾಗಿ ಸೆಟ್ ಆಗುತ್ತೆ. ಅಂದರೆ ಫೈನಲ್ ಆಗಿ ತುಂಬ ಹತ್ರದಿಂದ ಹಾಕೋಬಿಟ್ಟು ಆಲ್ಮೋಸ್ಟ್ ಲೈಕ್ 11-15 ಸೆಂಟಿಮೀಟರ್ ತುಂಬ ದೂರದಿಂದ ನೀವು ಹಾಕೊಂಡ್ರಾಗ ನಿಮ್ಮ ಸ್ಕಿನ್ಗೆ ಏನಿದೆ ಅದು ಫಿಕ್ಸ್ ಆಗುತ್ತೆ. ಅಂದರೆ ನೀವು ಹಾಕಿರೋಂಥ ಮೇಕಪ್ ಬಂದು ನೀವು ವಾಶ್ ಮಾಡೋ ತನಕ ಅದು ಹೋಗೋದಿಲ್ಲ. ಸೊ ಅಗೇನ್ ಮೇಕಪ್ ಫಿಕ್ಸರ್ ಇಟ್ಕೋಬೋದು ನೀವು. ಇದಾದಮೇಲೆ ಎಲ್ಲದನ್ನು ಹೇಳಿದೆ. ಮೇಜರ್ ಅಂದರೆ ಮೇಜರು ನಿಮಗೆ ಇಫ್ ಸಪೋಸ್ ನಿಮಗೆ ಬಂದು ನೀವು ಹೋಗೋವಂಥ ಪ್ಲೇಸಲ್ಲಿ ಮಿರರ್ ಇಲ್ಲ ಅಥವಾ ಲೈಕ್ ನಿಮ್ಮನ್ನೇ ನೀವು ನೋಡಿಕೊಂಡು ಮೇಕಪ್ ಮಾಡ್ಕೊಳ್ಳೋಕ್ಕಾಗಲ್ಲ ಅಂತಂದಾಗ ಯು ಕ್ಯಾನ್ ಹ್ಯಾವ್ ಒನ್ ಮಿನಿ ಲೈಕ್ ಮಿರರ್ 2 ಸೈಡ್. ಇದು ನಮ್ಮ ಮಮ್ಮಿದು. ನಾನು ಮೇಜರಾಗಿ ಎಲ್ಲೋಗಿದ್ದೀನೋ ಅಲ್ಲೆಲ್ಲನೂ ಕನ್ನಡಿ ಇರುತ್ತೆ. ಆರೆಲ್ಸ್ ಲೈಕ್ ನನ್ನ ಹತ್ರ ಬಂದು ಈ ಸ್ವಿಸ್ ಬ್ಯೂಟಿ ಪ್ಯಾಲೆಟ್ ಏನಿದೆ ಇದರಲ್ಲೇ ಇದೆ. ಸೊ ನಾನು ಮೇಜರಾಗಿ ಸೆಪ್ರೇಟ್ ಮಿರರ್ ಅಂತ ಕ್ಯಾರಿ ಮಾಡಲ್ಲ. ಬಟ್ ದೆನ್ ನಮ್ಮ ಮಮ್ಮಿ ಬಂದು ಡಿಫ್ರೆಂಟ್ ಒಕೇಶನ್ಸ್ಗೆ ಹೋಗ್ತಾ ಇರ್ತಾರೆ. ಸೊ ಅಲ್ಲಿ ಬಂದು ಎಲ್ಲ ಕಡೆ ಮಿರರ್ ಇರುತ್ತೆ ಅಂತ ಹೇಳೋಕ್ಕಾಗಲ್ಲ. ಸೊ ಅವ್ರು ಪರ್ಚೇಸ್ ಮಾಡಿದರು. ಸೊ ಈ ಥರ ಒಂದು ಮಿನಿ ಮಿರರ್ ನೀವು ಕೂಡ ಪರ್ಚೇಸ್ ಮಾಡಿ ನೀವು ಬಂದು ನಿಮ್ಮ ಮೇಕಪ್ ಬ್ಯಾಗಲ್ಲಿ ಇಟ್ಕೋಬೋದು. ಸೊ ದಿಸ್ ಇಸ್ ಆಲ್ ಅಬೌಟ್ ಇಟ್. ಐ ಹೋಪ್ ನೀವು ಎಂಜಾಯ್ ಮಾಡಿದ್ರಿ ಅಂತ ಅನ್ಕೊತೀನಿ. ಇದು ಬಂದು ಬೇಸಿಕ್ ಆಗಿ ಇಫ್ ಸಪೋಸ್ ನಿಮಗೆ ಬೇಕಾಗಿರೋಂಥ ಸ್ಕಿನ್ ಟೈಪ್ಸ್ಗೆ ನಿಮಗೆ ಬೇಕು, ನಿಮಗೆ ಪ್ರಾಡಕ್ಟ್ಸ್ ಹೇಳಬೇಕು ಅಂದರೆ ಕಮೆಂಟ್ ಮಾಡಿ. ಸೊ ದಟ್ ನಾನು ಬಂದು ಅದ್ರ ಬಗ್ಗೆ ಡೀಟೇಲ್ಡಾಗಿ ಇನ್ನೊಂದು ವಿಡಿಯೋ ಬಂದು ಹಾಕ್ತೀನಿ. ಆ್ಯಂಡ್ ಶೇರ್ ಮಾಡಿ, ಆದಷ್ಟು ಲೈಕ್ ಮಾಡಿ, ಶೇರ್ ಮಾಡಿ. ನಿಮ್ಮ ಫ್ಯಾಮಿಲಿಯಲ್ಲಿ ಕಾಲೇಜ್ಗೆ ಹೋಗೋ ಸ್ಟೂಡೆಂಟ್ಸ್ ಆಗಿರ್ಬೋದು ಅವ್ರು ಇವಾಗ ಬಂದು ಲೈಕ್ ಮೇಕಪ್ಗೆ ಅಡಾಪ್ಟ್ ಮಾಡ್ಕೋತಿದ್ದಾರೆ ಅಂತಂದರೆ ಅವ್ರಿಗೆ ಎಸೆನ್ಷಿಯಲ್ ಕಿಟ್ ಏನಿರಬೇಕು ಅಂತ ಅಗೇನ್ ಇಟ್ಸ್ ವೆರಿ ಗುಡ್ ಫಾರ್ ದೆಮ್. ಆದಷ್ಟು ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.
ಎಲ್ಲ ನಾನು ತಿಳ್ಕೊಂಡಿದ್ದು ನಾನು ಕಲ್ತ್ಕೊಂಡಿದ್ದು ಬಂದು ಆಯಿಷಾ ಅಂತ. ಅವರು ನಮ್ಮ ಮೇಕಪ್ ಆರ್ಟಿಸ್ಟ್ ಮ್ಯಾಮು. ಅವ್ರ ಹತ್ರನೇ ನಾನು ಕಂಪ್ಲೀಟ್ ಮೇಕಪ್ ಏನಿದೆ ಸ್ಕಿನ್ ಟೈಪಿಂದ ಹಿಡಿದು ಪ್ರಾಡಕ್ಟ್ಸಿಂದ ಹಿಡಿದು ಯಾವ ಟೈಪ್ಗೆ ಯಾವ ಪ್ರಾಡಕ್ಟ್ಸ್ ಯೂಸ್ ಮಾಡಬೇಕು. ಆ್ಯಂಡ್ ಈಗ ಸ್ಕಿನ್ ಪ್ರಿಪ್ರೇಷನ್ಸ್ ಮಾಡ್ತಾನೆ ಇಲ್ಲ ಅಂದರೆ ತುಂಬ ಜನಕ್ಕೆ ಸ್ಕಿನ್ ಪ್ರಿಪ್ ಅಂತ ಏನು ಅಂತಲೇ ಗೊತ್ತಿರಲ್ಲ. ತುಂಬ ಜನ ಬಂದು ಜಸ್ಟ್ ರ್ಯಾಂಡಮಾಗಿ ಫೇಸ್ ವಾಶ್ ಮಾಡಿಕೊಂಡು ಹಾಗೆ ಯಾವುದೋ ಒಂದು ಕ್ರೀಮ್ ಹಾಕ್ಕೊಂಡು ಹೋಗ್ತಾರೆ. ಸೊ ಆ ಥರ ಸ್ಕಿನ್ ಟೈಪ್ ಅವ್ರ ಜೊತೆ ಹೇಗೆ ವರ್ಕ್ ಮಾಡಬೇಕು ಪ್ರತಿಯೊಂದು ಡೀಟೇಲಿಂಗ್ ಆಗಿ ನನಗೆ ಹೇಳ್ಕೊಟ್ಟಿದ್ದಂದರೆ ಆಯಿಷಾ ಮ್ಯಾಮು. ನಾನು ಬೇಕಿದ್ರೆ ಅವ್ರದ್ದು ಇನ್ಸ್ಟಾಗ್ರಾಮ್ ಪೇಜ್ ಈ ಕಡೆ ಕೊಡ್ತೀನಿ, ಸೊ ನೀವು ನೋಡ್ಬೋದು ಆ್ಯಂಡ್ ನೀವು ಚೆಕ್ಔಟ್ ಮಾಡ್ಬೋದು. ನಿಮಗೆ ರಿಕ್ವೈರ್ಮೆಂಟ್ ಇದ್ದರೆ ಅಗೇನ್ ಯು ಕ್ಯಾನ್ ಆಪ್ಟ್ ಫಾರ್ ಇಟ್ ಆಲ್ವೇಸ್. ಬಟ್ ದೆನ್ ಶಿ ಈಸ್ ವೆರಿ ಫ್ಯಾಬುಲಸ್ ಆ್ಯಂಡ್ ಶಿ ಹ್ಯಾಸ್ ಲೈಕ್ ಆಲ್ಮೋಸ್ಟ್ 14+ ಇಯರ್ಸ್ ಅಂತ ಹೇಳ್ಬೋದು ಮೇಕಪ್ ಇಂಡಸ್ಟ್ರಿಯಲ್ಲಿ. ಅವರು ಬಂದು ಡಿಫ್ರೆಂಟ್ ಕಂಪ್ನೀಸ್ ಜೊತೆ ವರ್ಕ್ ಮಾಡ್ತಾರೆ, ಡಿಫ್ರೆಂಟ್ ಬ್ರ್ಯಾಂಡ್ಸ್ ಜೊತೆ ವರ್ಕ್ ಮಾಡ್ತಾರೆ. ಶಿ ಈಸ್ ವೆರಿ ಗುಡ್ ಮೇಜರ್ಲಿ. ಅಂದರೆ ನನಗೆ ತುಂಬ ಚೆನ್ನಾಗಿ ಹೇಳ್ಕೊಟ್ರು. ನಾನು ಇದೇ 4 ಇಯರ್ಸ್ ಮುಂಚೆ ನನಗೆ ಮೇಕಪ್ ಬಗ್ಗೆ ಏನಂದರೆ ಏನೂ ಗೊತ್ತಿರಲಿಲ್ಲ. ಸೊ ಐ ಯೂಸ್ ಟು ಓನ್ಲಿ ಅಪ್ಲೈ ಐ ಥಿಂಕ್ ಫೇಸ್ ವಾಶ್ ಆದಮೇಲೆ ಒಂದು ಕ್ರೀಮ್ ಹಾಕೊತಾ ಇದ್ದೆ ಅಷ್ಟೇ, ಲಿಪ್ ಬಾಮ್ ಆ್ಯಂಡ್ ದೆನ್ ಗೋ, ಇಷ್ಟೇ ನಾನು ಮಾಡ್ತಾ ಇದ್ದು. ಬಟ್ ದೆನ್ 4+ ಇಯರ್ಸಿಂದ ನಾನು ಬಂದು ಪ್ರಾಪರಾಗಿ ಸ್ಕಿನ್ ಪ್ರೆಪ್ನ ಮಾಡ್ತಾ ಇದ್ದೀನಿ. ಆ್ಯಂಡ್ ನನ್ನ ಸ್ಕಿನ್ ಬಂದು ತುಂಬ ಅಂದರೆ ತುಂಬ ಚೇಂಜಸ್ ಇದೆ. ಸೊ ಇವಾಗ ನೋಡ್ತಾ ಇರ್ಬೋದು ನಾನು ಏನೂ ಮೇಕಪ್ ಹಾಕೊಂಡಿಲ್ಲ, ಬಟ್ ಆದರೂ ಇಟ್ಸ್ ಗ್ಲೋಯಿ. ಹಾಗೆ ನೀವು ಹೇಳ್ಬೋದು ಏನು ಹಾಕೊಂಡಿಲ್ಲ ಅಂತೀರ ಮತ್ತು ಹೇಗೆ ಗ್ಲೋಯಿ ಅಂತ. ಸೊ ನಾನು ಸ್ಕಿನ್ನ ಪ್ರೆಪ್ ಮಾಡ್ಕೊತೀನಿ. ಮಾಯ್ಶ್ಚರೈಸರ್, ಟೋನರ್, ಮಾಯ್ಶ್ಚರೈಸರ್, ಸನ್ಸ್ಕ್ರೀನ್ ಇದು ಮಸ್ಟ್. ನಾನು ಈವನ್ ಒಂದು ಸ್ವಲ್ಪ ಈಚೆ ಹೋಗಬೇಕು ಅಂದರೆ ಕೂಡ ನಾನು ಇದನ್ನು ಅಪ್ಲೈ ಮಾಡದೆ ಹೋಗೋದೇ ಇಲ್ಲ. ವೆರಿ ಎಸೆನ್ಷಿಯಲ್. ಐ ಹೋಪ್ ಇದು ಬಂದು ನಿಮಗೆ ತುಂಬ ಇನ್ಫಾರ್ಮೇಟಿವ್ ಆಗಿ ಇತ್ತು ಅಂತ ಅಂದ್ಕೊತೀನಿ. ಆ್ಯಂಡ್ ಓಕೆ, ಲೆಟ್ಸ್ ಎಂಡ್ ವಿತ್ ಅ ವಿಡಿಯೋ. ಮತ್ತೆ ಇನ್ನೊಂದು ವ್ಲಾಗಲ್ಲಿ ಸಿಗ್ತೀನಿ. ನಿಮಗೆ ಯಾವ ಥರ ವೀಡಿಯೋಸ್ ಬೇಕು ಅಂತ ನೀವು ಕಮೆಂಟ್ ಮಾಡ್ಬೋದು. ಸೊ ದ್ಯಾಟ್ ನಾನು ಅದ್ರ ಮೇಲೆ ಡೀಟೇಲ್ಡಾಗಿ ನಿಮಗೆ ವೀಡಿಯೋಸ್ನ ಮಾಡ್ತೀನಿ. ಅದು ನಿಮಗೆ ಹೆಲ್ಪ್ಫುಲ್ ಆಗಿ ಇರುತ್ತೆ. ಸಿ ಯು ಆಲ್.